ಸರ್ ಲಾಸ್ಟ್ ಕ್ವಶನ್ ಒಬ್ರು ಕೇಳಿದ್ರು, ಪ್ರಾಣಿಗಳಿಗೆ ಊಟ ತಿನ್ಸಿದ್ರೆ ಕೊಟ್ರೆ ಪುಣ್ಯ ಬರುತ್ತೆ ಅಂತ ಹೇಳಿದ್ರಿ. ಅದು ಯಾವ ರೀತಿ ಬರುತ್ತೆ? ಎಕ್ಸಾಂಪಲ್ ಅವರು ಹೇಳಿರೋದೇನು ಅಂದ್ರೆ, ರೈತರು ದಿನ ದನ ಕರುಗಳಿಗೆ ಊಟ ಹಾಕ್ತಾ ಇರ್ತಾರೆ, ಇನ್ನ ಬೇರೆಯವರು ಪ್ರಾಣಿಗಳಿಗೆ ಊಟ ಹಾಕ್ತಾ ಇರ್ತಾರೆ, ಅವ್ರಿಗೆ ಪುಣ್ಯ ಬರುತ್ತಾ? ಇಲ್ಲ, ಪುಣ್ಯ ಬರ್ತದೆ, ಬಟ್ ಯಾವ ತರ ಬರ್ತದೆ ಅಂತ ಇಟ್ ಈಸ್ ನಾಟ್ ಡಿಸ್ಕ್ರೈಬ್ಡ್ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಎಲ್ಲಿ ಹೇಳಿಲ್ಲ. ಯು ಡೂ ದಿಸ್ ಕರ್ಮ, ಗುಡ್ ಕರ್ಮ, ಯು ಗೆಟ್ ದ ಬೆನಿಫಿಟ್ ಆಫ್ ಇಟ್, ಬಟ್ ಹೌ ಇಟ್ ಕಮ್ಸ್ ಇಟ್ ಕೆನಾಟ್ ಬಿ ಪಾಯಿಂಟ್ ಬ್ಲಾಂಕ್ ಸ್ಟೇಟ್ ಮಾಡೋಕ್ಕಾಗಲ್ಲ. ಖಂಡಿತ ಬರ್ತದೆ. ಇಟ್ ವಿಲ್ ಕಮ್ ಟು ಯು ಅಂಡ್ ಇಟ್ ವಿಲ್ ಹೆಲ್ಪ್ ಯು ಇನ್ ದ ವೇ ಇಟ್ ಹ್ಯಾಸ್ ಟು. ಯಾಕೆಂದ್ರೆ ಅವ್ರು ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ, ಆದ್ರೂ ಕಷ್ಟಪಡ್ತಾರೆ ಅಂತ ಜೀವನ. ಯಾರು ರೈತರು ಯಾರು ಹೇಳಿದ್ದು ಜೀವನ ಫುಲ್ ಕಷ್ಟ ಪಡ್ತಾರಂತ? ಅವರೇ ದೇ ಆರ್ ಲ್ಯಾಂಡ್ ಲಾರ್ಡ್ಸ್ ಅಂಡ್ ದೇ ಆರ್ ರಿಚ್ ಪೀಪಲ್. ಇವಾಗ ಈ ಕಾಲದಲ್ಲಿ ಗವರ್ಮೆಂಟ್ ಹ್ಯಾಸ್ ಗಿವನ್ ಸೋ ಮಚ್ ಬೆನಿಫಿಟ್ಸ್ ಟು ದಮ್, ಗೊತ್ತಾ? ಎಲ್ಲ ಯೂಸ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಅವರು. ದೇ ಆರ್ ಬೆಟರ್ ಆಫ್ ದ್ಯಾನ್ ಅಸ್. ಅಂಡ್ ದೇ ಆರ್ ಯೂಸಿಂಗ್ ಈ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ ಈ ಕಾಲದಲ್ಲಿ. ಎಲ್ಲಿ ಇದನ್ನು ಯೂಸ್ ಮಾಡ್ತಾರೆ? ಇದನ್ನ ಅದಕ್ಕೆ ಕಾಡಲ್ಲಿ ಎತ್ತುಗಳು ಯಾರು ಯೂಸ್ ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ? ಆ ಕಾಲದಲ್ಲಿ ಎತ್ತುವನ್ನು ಯೂಸ್ ಮಾಡ್ತಾ ಇದ್ರು. ಅದನ್ನ ಒಂದು ಅವ್ರ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡ್ತಾ ಇದ್ರು. ಅದಕ್ಕೆಲ್ಲ ಚೆನ್ನಾಗಿ ನೋಡ್ಕೊಂಡು ಅದನ್ನ ತೊಳೆದು ಅದಕ್ಕೆ ನಾವ್ ಹೆಂಗ್ ಸ್ನಾನ ಮಾಡ್ತೀವೋ ಅದೇ ತರ ಅದಕ್ಕೆ ಸ್ನಾನ ಮಾಡಿ ಅಲಂಕಾರ ಮಾಡಿ ಅದನ್ನ ಅವರು ಫ್ಯಾಮಿಲಿ ಮೆಂಬರ್ ತರ ಅದನ್ನ ಅವ್ರು ಇಟ್ಕೊಂಡಿದ್ರು. ಅಂಡ್ ಒನ್ಸ್ ಇನ್ ಎ ಇಯರ್ ದೇ ಯೂಸ್ ಟು ಸೆಲೆಬ್ರೇಟ್ ಅಂಡ್ ಅವ್ರಿಗೆ ವರ್ಷಿಪ್ ಮಾಡಿ ಪ್ರೇ ಮಾಡಿ ಅವ್ರಿಗೆ ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ರು. ಈ ಕಾಲದಲ್ಲೆಲ್ಲ ಏನಿಲ್ಲ. ಈ ಕಾಲದಲ್ಲಿ ಅಷ್ಟೇ, ಫಾರ್ ಯುವರ್ ಬೆನಿಫಿಟ್. ಅಂದ್ರೆ ಅವ್ರಿಗೆ ಆ ಪುಣ್ಯದ ಫಲ ಅನ್ನೋದು ಸಿಗೋದಿಲ್ಲ. ಎಲ್ಲ ಸಿಗ್ತದೆ. ಸಿ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಯೂಸ್ ದೆಮ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ ದುಡ್ಡುಗೋಸ್ಕರ ಅದು ಕರ್ಮ ಬೇರೆ ತರ ಇರ್ತದೆ. ಆ ಕಾಲದಲ್ಲಿ ಹಸುಗಳು ಮನೆಯಲ್ಲಿತ್ತು, ಅದನ್ನ ಮಹಾಲಕ್ಷ್ಮಿ ತರ ಟ್ರೀಟ್ ಮಾಡ್ತಾ ಇದ್ರು. ದಿನ ಬೆಳಗ್ಗೆದ್ದು ಅದಕ್ಕೆ ವಾಶ್ ಮಾಡಿ ಸ್ನಾನ ಮಾಡಿ ಅದಕ್ಕೆ ಕುಂಕುಮ ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಅದಕ್ಕೆ ಪೂಜೆ ಮಾಡಿ ಮಹಾಲಕ್ಷ್ಮಿ ಅಂದ್ರೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ, ಅಷ್ಟು ಭಯಭಕ್ತಿಯಿಂದ ಮಾಡ್ತಾ ಇದ್ರು. ಅದಕ್ಕೆ ತಾಯಿ ಬಂದು ಹಾಲು ಕೊಡ್ತಾ ಇತ್ತು. ಆ ಹಾಲನ್ನು ಇವರು ಮನೆಗೆ ಯೂಸ್ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಎಲ್ಲ ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ಹಸು ಇದ್ದೇ ಇರ್ತಾ ಇತ್ತು. ಈಗ ಏನಾಗಿದೆ, ಎಲ್ಲಿ ಸಿಕ್ಕಲ್ಲ, ಕೆಲವರು ಇರ್ತಾರೆ, ಅದನ್ನ ಬೆಳೆಸಿ ಅದನ್ನ ಹಾಲು ಹಿಂಡಿ ಅವ್ರು ಜೀವನ ಮಾಡ್ಕೊಳ್ತಾ ಇದ್ದಾರೆ. ಹಸುಗಳನ್ನ ಇವರು ಕೊಡ್ತಾರಲ್ಲ, ಏನಂದ್ರೆ ಕಟ್ಟಕರಿಗೆ, ಅದು ತಪ್ಪು, ಅದು ಪಾಪ. ಖಂಡಿತ 100%. ವಿತೌಟ್ ಎನಿ ಸೇಯಿಂಗ್ ಇಟ್ ಗೋಸ್. ದೇ ಹ್ಯಾವ್ ಟು ಅಂಡರ್ಗೋ ದಟ್ ಕರ್ಮ. ಒಂದ್ ದಿವಸ ಈಗ ಅವ್ರು ಚೆನ್ನಾಗಿರ್ಬೋದು, ಬಟ್ ವೆನ್ ದೇ ಕಮ್ ಟು ದ ನೆಕ್ಸ್ಟ್ ಬರ್ತ್ ದಿಸ್ ವಿಲ್ ಅಫೆಕ್ಟ್ ದಮ್. ಈಗ ಕೋಳಿ ಕುರಿ ಸಾಕ್ತಾ ಇರ್ತಾರಲ್ಲ, ಅವರು ಅದನ್ನ ಮಟನ್, ಅದು ತಪ್ಪು. ಏನೇ ಇರ್ಲಿ ಧರ್ಮದಿಂದ ಮಾಡಿದ್ರೆ ಓಕೆ. ಇಫ್ ದಿ ಯೂಸ್ ದಮ್ ಫಾರ್ ಯುವರ್ ಸೆಲ್ಫಿಶ್ ಮೋಟಿವ್, ನಿಮ್ಗೆ ಕರ್ಮ ಬಂದೇ ಬರ್ತದೆ, ಪಾಪ ಬರ್ತದೆ. ಒಂದು ಚಿಕ್ಕ ಕಥೆ ಇದೆ, ಋಷಿಗಳು ಹೇಳಿರೋದು. ಒಬ್ಬ ವ್ಯಕ್ತಿ ಇರ್ತಾನೆ, ಒಳ್ಳೆ ಧನ್ವಂತ. ದಿನ ಹೋಗ್ತಾನೆ, ಅವನ ಕಂಪನಿನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾನೆ ಎಲ್ಲ. ಒಂದ್ಸತಿ ಹೋಗ್ತಾ ಇರುವಾಗ ಅವನಿಗೆ ಒಂದು ಮೆಸೇಜ್ ಹೇಳ್ತಾರೆ ಯಾರೋ, ಈ ಥರ ಬಂದ್ಬಿಟ್ಟು ಹೋಗುವಾಗ ನೀನು ತಗೊಂಡೋಗ್ತೀಯ, ಏನು ತಗೊಂಡೋಗಲ್ಲ. ಅದು ಒಂದು ಕ್ವಶನ್ ಮಾರ್ಕ್ ಥರ ಇವ್ರಿಗೆ ಅನಿಸ್ಬಿಡ್ತದೆ. ಏನು ಮಾಡೋದು, ಏನು ತಗೊಂಡು ಹೋಗುವಾಗ ಏನು ತಗೊಂಡೋಗ್ತೀರ, ಏನು ತಗೊಂಡೋಗಲ್ಲ. ಸೊ ಈ ಥರ ಅವ್ರಿಗೆ ಇದು ಮಾಡ್ತಾ ಇರುವಾಗ ಅವರು ಕಂಪನಿನಲ್ಲಿ ಹೋಗ್ಬಿಟ್ಟು ಎಲ್ಲರನ್ನ ಮೀಟಿಂಗ್ ಮಾಡ್ಬಿಟ್ಟು ಹೇಳ್ತಾರೆ, ಈ ಥರ ಹೋಗುವಾಗ ನಾವು ಏನು ತಗೊಂಡು ಹೋಗ್ಬೋದು, ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇಷ್ಟೆಲ್ಲ ವೆಲ್ತ್ ಇದೆ, ಇಷ್ಟೆಲ್ಲ ಅಕ್ಯುಮುಲೇಟ್ ಮಾಡಿದ್ದೀನಿ ಪ್ರಾಪರ್ಟಿ, ಇದೆಲ್ಲ ನಾನು ತಗೊಂಡೋಗಿ ಆಗ್ತದ, ಯಾರಾದರೂ ಒಬ್ರು ನನಗೆ
ಗಿವ್ ಮಿ ಎ ಸೊಲ್ಯೂಷನ್, ಶೋ ಮಿ ಎ ವೇ ಅಂತಾರೆ. ಆವಾಗ ಅವರು ಎಲ್ಲರೂ ಯಾರು ಆನ್ಸರ್ ಮಾಡಲ್ಲ. ಸರಿ, ಈ ಥರ ಕೆಲವು ದಿನಗಳಾದಮೇಲೆ ಈ ಮೀಟ್ಸ್ ಸಮನ್ ಸ್ಟ್ರೇಂಜರ್, ಅವ್ರಿಗೆ ಈ ಪ್ರಶ್ನೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೀನು ಅಮೆರಿಕಾಗೆ ಹೋದ್ರೆ ಏನು ಮಾಡ್ತೀಯಾ? ಇಲ್ಲಿಂದ ರುಪೀಸ್ನ ಡಾಲರ್ ಕನ್ವರ್ಟ್ ಮಾಡಿ ಯೂಸ್ ಮಾಡ್ತೀಯ. UK ಹೋದರೆ ಯು ಯೂಸ್ ಇಟ್ ಅಸ್ ಕನ್ವರ್ಟೆಡ್ ಆ್ಯಂಡ್ ಯೂಸ್ ಅಟ್ ಪೌಂಡ್ಸು. ಯುರೋಪ್ಗೆ ಹೋದರೆ ಯೂರೋ ಡಾಲರ್ಸು. ಅದೇ ಥರ ನೀನೇನು ಮಾಡು, ನೀನು ದಾನ ಧರ್ಮ ಮಾಡು, ಅದು ಕನ್ವರ್ಟ್ ಆಗ್ತದೆ ಪುಣ್ಯ ಅಂತ. ಸೊ ನೀನು ಹೋಗುವಾಗ ನಿನ್ನ ಜೊತೆನಲ್ಲಿ ಬರ್ತದೆ ಅಂತ. ಸೊ ಹಿ ರಿಯಲೈಸಸ್ ದಟ್. ಆವಾಗ ಏನು ಮಾಡ್ತಾನೆ ಅವನು, ಹಿ ಸ್ಟಾರ್ಟ್ಸ್ ಗಿವಿಂಗ್ ಆಲ್ ಇಸ್ ವೆಲ್ತ್, ದಾನ ಧರ್ಮ ಮಾಡ್ತಾನೆ. ಆ್ಯಂಡ್ ಕೊನೆಯಲ್ಲಿ ಹಿ ಲೀವ್ಸ್ ದ ಬಾಡಿ ಆ್ಯಂಡ್ ಆಲ್ ದಿಸ್ ಪುಣ್ಯ ಗೋಸ್ ವಿತ್ ಹಿಮ್. ಇದಕ್ಕೆ ಒಂದು ಪ್ರಶ್ನೆ ಬಿಡ್ಕೊಂಡೆ. ಈಗ ಎಕ್ಸಾಂಪಲ್ 100 ಕೆಟ್ಟ ಕೆಲಸ ಮಾಡಿರ್ತಾರೆ. ಅದು ಹೇಳಿದಿಲ್ಲ ನಾನು ಕತೆ ನಿಮ್ಗೆ. ಅದೇ ಲೇಡಿ ಶಿವಭಕ್ತರೆಲ್ಲ ತೊಂದರೆ ಕೊಡ್ತಾಳೆ, ಕೊನೆಯಲ್ಲಿ ಅಷ್ಟೇ. ಅದು ಸೇಮ್. ಇವಾಗ ಏನಂದ್ರೆ ಈಗ ಪ್ರೆಸೆಂಟ್ ಈಗಲೂ ಅದೇ ನಡೆಯುತ್ತಾ ಅಂತ? ಈಗಲೂ ಅದೇ ನಡೀತದೆ. ಅದಕ್ಕೆ ಹೇಳೋದು, ಬುದ್ಧಿಯಿಂದ ನೀವು ಗೆಲ್ಲಬಹುದು. ಅದೇ ತಮಿಳಿನಲ್ಲಿ ಒಂದು ಗಾದೆ ಇಲ್ಲ, ವಿಧಿಯೈ ಮದಿಯಾಲ್ ವೆಲ್ಲಂ, ದ ಫೇಟ್ ಕ್ಯಾನ್ ಬಿ ಒನ್ ಓವರ್ ಬೈ ಯುವರ್ ಇಂಟೆಲಿಜೆನ್ಸ್ ಅಂತ. ಸೊ ಆ ಥರ ಯು ಶುಡ್ ಹ್ಯಾವ್ ದಟ್ ಅವೇರ್ನೆಸ್ ಅಂಡ್ ಆ ಥಾಟ್ ಬರಬೇಕು ಆ ಟೈಮ್ನಲ್ಲಿ. ದೆನ್ ಯು ಕ್ಯಾನ್ ಬೈಪಾಸ್. ಇನ್ನೊಂದು ಕತೆ ಹೇಳ್ದನಲ್ಲ, ಆ ತುಳಸಿ ಗಿಡದ ಮೇಲೆ ಅವನು ಬೀಳ್ತಾನಲ್ಲ, ಆ ಬುಲಕ್ ಕಾಟ್ ಕತೆ, ಅಷ್ಟೆಲ್ಲ ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ದಟ್. ಬಟ್ ಏನಂದ್ರೆ ಈಗ 100 ಕೆಟ್ಟ ಕೆಲಸ ಮಾಡ್ಬಿಟ್ಟಿರ್ತಾರೆ. ಈಗ ಒಂದು 5 ವರ್ಷ ಒಳ್ಳೆ ಕೆಲಸ ಮಾಡ್ಬಿಟ್ರೆ ಸಾಯೋ ಟೈಮ್ನಲ್ಲಿ ಪುಣ್ಯ ಅನ್ನೋದು ಬರುತ್ತಾ? ಅಲ್ಲ, ಪುಣ್ಯ ಆ 5 years ಪುಣ್ಯ ಬಂದೇ ಬರ್ತದೆ. ಬಟ್ ಅವನು ಯಮಲೋಕಕ್ಕೆ ಹೋಗುವಾಗ ಆ 5 years ಪುಣ್ಯ ಎಷ್ಟಿದೆಯೋ ಅದನ್ನ ಅನುಭವಿಸ್ತಾನೆ ಸ್ವರ್ಗದಲ್ಲಿ. ಆಮೇಲೆ ಈ ಕಮ್ ಬ್ಯಾಕ್ಸ್ ಟು ಯಮಲೋಕ, ಈ ಗೋಸ್ ಟು ನರಕಲೋಕ. ಈ ಬಾಕಿ ಬ್ಯಾಲೆನ್ಸ್ ಇದ್ನಲ್ಲ ಅವನು ಎಷ್ಟು ವರ್ಷ ಅದೇನೇನು ಕೆಟ್ಟದ್ ಮಾಡಿದಾನೋ ಅದನ್ನೆಲ್ಲ ಅಲ್ಲಿ ಅನುಭವಿಸ್ತಾನೆ. ಋಷಿ ವರ್ಕರ್ಸ್ ಬೇರೆ ಬೇರೆ ದೇಶದಲ್ಲೂ ಇದ್ದಾರಲ್ವಾ? ಸಾಕಷ್ಟು ಜನ ಇದಾರೆ. ದೇರ್ ಆರ್ 1,44,000 ವರ್ಕರ್ಸ್ ಥ್ರೂಔಟ್ ದಿಸ್ ಅರ್ತ್. ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಏನಾದ್ರು ಸಾಧ್ಯ ಆಗುತ್ತೆ? ಇಲ್ಲ, ಸಾಧ್ಯ ಅಲ್ಲ. ಸಾಮಾನ್ಯ ಮನುಷ್ಯನಿಂದ ತಿಳ್ಕೊಳಕ್ ಆಗಲ್ಲ. ಅದು ಇಟ್ ಈಸ್ ಡಿಫ್ರೆಂಟ್ ಪ್ಲೇನ್ ನಲ್ಲಿ ಇದೆ ಅದು. ಅಂಡ್ ದೇ ಡೋಂಟ್ ಕಮ್ ಇನ್ ಪಬ್ಲಿಕ್ ಲೈಫ್. ದೇ ಲಿವ್ ಇನ್ ಸೀಕ್ರೆಟ್, ದೇ ವರ್ಕ್ ಇನ್ ಸೀಕ್ರೆಸಿ ಆಸ್ ಪರ್ ದ ರಿಷಿಸ್ ಆರ್ಡರ್, and they do their work and go silently. ಅಂದ್ರೆ ಕೆಲವಷ್ಟು ಈಗ ನಾನು ತುಂಬಾ ಜಾಗ ಹೋಗಿ ಬಂದಿದ್ದಕ್ಕೆ ಮೊನ್ನೆ ಕೂಡ ಒಂದು ವಚನಗಳಲ್ಲಿ ಸಿಕ್ತಂತೆ. ಬಸವಣ್ಣ ಒಂದು ಉಳ್ವಿ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಅವ್ರು ಹೇಳಿದ್ರು, ಭಾರತದಲ್ಲಿ ಯಾವ ಜಾಗದಿಂದ ಎಷ್ಟೆಷ್ಟು ಜನ ಫ್ಯೂಚರ್ ಅಲ್ಲಿ ಬಂದು ಸೇರ್ತಾರೆ ಅಲ್ಲಿಗೆ ಅಂತ ಹೇಳಿದ್ರು. ಅದರಲ್ಲಿ ಅವ್ರು ಹೇಳಿದ್ರು, ಬೀದರ್ ಮೇನ್ ಆಗಿ ಇಲ್ಲಿಂದ ಸುಮಾರು 500 ಜನ, ಈ ತರ ಭಾರತದ ಒಂದೊಂದು ಭಾಗದಿಂದ. ಇಲ್ಲ, ಅಷ್ಟು ಜನ ಆ ತರ ಇರಲ್ಲ. ವರ್ಕರ್ಸ್ ದೇ ಆರ್ ಸ್ಪ್ರೆಡ್ ಥ್ರೂಔಟ್ ದ ಅರ್ತ್. ಅಲ್ಲ, ಅಲ್ಲಿ ಹುಟ್ಟಿರ್ತಾರೆ, ಗೊತ್ತಿಲ್ಲ, ಇರ್ಬೋದು. ನಾವು ಅದ್ರ ಬಗ್ಗೆ ನನ್ಗೆ ಅದು ಅವರು ಹೇಳಲಿಲ್ಲ, ಅವರು ಹೇಳ್ಕೊಳಕ್ಕೂ ಇಷ್ಟ ಇರಲಿಲ್ಲ. ಅದು ಋಷಿಗಳದು ಇಟ್ ಈಸ್ ಅ ಡಿಫ್ರೆಂಟ್ ಸೀಕ್ರೆಟ್. ಅದು ಇಟ್ ಈಸ್ ವೆರಿ ಸೆನ್ಸಿಟಿವ್. ಇಟ್ ಇಸ್ ಅದೇ ನದಿ ಮೂಲ ಋಷಿ ಮೂಲ ತಿಳ್ಕೋಬಾರ್ದು. ಆ ತರ ಆಗಿದೆ ಖಂಡಿತ. ಅದು ಹುಡುಕಕ್ ಹೋದ್ರೆ ಸಿಗೋದು ಇಲ್ಲ. ಇದು ಶ್ರೀಕೃಷ್ಣಂದು ಒಂದು 2 ಹೇಳ್ತೀನಿ ಸರ್. ಬುಕ್ ಅಲ್ಲಿ ಫಸ್ಟ್ ಒಂದು 10, 15, 30 ಶ್ಲೋಕಗಳಿದಾವೆ. 52 ಶ್ಲೋಕಗಳು. ಅದು ನಮ್ಮ ಗುರು ಅವರು he has taken from all the Vedas and the Upanishads. It is like picking up the most important one. ಅದನ್ನ ಒಂದು ನೆಕ್ಲೆಸ್ ತರ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಾತಸ್ಮರಣೆ ಅಂತ ಹೇಳ್ತಾರೆ. ನೀವು ಸ್ನಾನ ಮಾಡ್ಬಿಟ್ಟು ಬೆಳಗ್ಗೆ ಬಂದು 52 ಶ್ಲೋಕಗಳು ಹೇಳಿದ್ರೆ ಅದಕ್ಕೆ ಯು ಗೆಟ್ ದ ಡಿಸೈರ್ಡ್ ಫ್ರೂಟ್ ಆಫ್ ಇಟ್. ಅದು ದಿನ ಹೇಳ್ಬೇಕು. ಅದು 52 ಶ್ಲೋಕಗಳು ಹೇಳ್ಬೇಕು ನಾವು. ಹೌದು. ಎವ್ರಿಥಿಂಗ್ ಹಸ್ ಗಾಟ್ ಎ ಮೀನಿಂಗ್. ಋಷಿಗಳು ಯಾವುದು ಸುಮ್ಮನೆ ಜಸ್ಟ್ ಫಾರ್ ಗ್ರಾಂಟೆಡ್ ಅಲ್ಲ. ಅವ್ರು ಏನು ಕೊಡ್ತಾರೋ ಏನು ಹೇಳ್ತಾರೋ ಇಟ್ ಹ್ಯಾಸ್ ಗಾಟ್ ಬಿಫಿಟ್ಟಿಂಗ್ ಮೀನಿಂಗ್ ಫಾರ್ ಇಟ್. ಆ್ಯಂಡ್ ಅದನ್ನು ಮಾಡಿದ್ರೆ ನಿಮಗೆ ಆ ಥರ ಒಂದು ರಿಸಲ್ಟ್ ಬರ್ತದೆ ನಿಮಗೆ. ಅದು ಶ್ರೀಕೃಷ್ಣಂದು ಅವರು ದ್ವಾರಕಾದಲ್ಲಿ ಇರ್ತಾರೆ. ಅವ್ರದ್ದು ಒಂದು ಸಪ್ರೇಟ್ ರೂಮ್ ಇರ್ತದೆ. ಅಲ್ಲಿ ಅವ್ರು ಮಾತ್ರ ಹೋಗ್ತಾರೆ ಬರ್ತಾರೆ.
ಇದನ್ನ ರುಕ್ಮಿಣಿ ಅವರು ನೋಡ್ತಾ ಇರ್ತಾರೆ, ಪ್ರಶ್ನೆ ಕೇಳಲ್ಲ ಅಂತ. ಒಂದು ದಿವಸ ತುಂಬ ಇನ್ಕ್ವಿಸಿಟಿವ್ನೆಸ್ ಇನ್ಕ್ರೀಸ್ ಆಗ್ತದೆ, ಕುತೂಹಲ. ಆಕೆ ಕೇಳಬೇಕಂತ ಶ್ರೀಕೃಷ್ಣ ಹೋಗುವಾಗ ಅವ್ರ ಜೊತೆನಲ್ಲಿ ಹೋಗ್ಬಿಟ್ಟು ಶ್ರೀಕೃಷ್ಣ ಇದೇನಿದು, ನೀವು ಹೋಗ್ತೀರಾ ಬರ್ತೀರಾ, ಏನಿದೆ ಅಷ್ಟು ಅಲ್ಲಿ ಅಂತ, ಬಾ ಅಂತ ಹೇಳ್ತಾರೆ. ಆವಾಗ ಮಿಕ್ಕಿದ್ದು ಅವ್ರ ವೈಫ್ಸ್ ಅಷ್ಟ ಬಾ ಎಲ್ಲರೂ ಹೋಗ್ತಾರೆ. ಹೋದ್ರೆ ಆ ರೂಮ್ನಲ್ಲಿ ಏನಿರಲ್ಲ, ಬರೀ ಒಂದು ಕ್ಯಾಸ್ಕೆಟ್ ಇರ್ತದೆ, ಚೆನ್ನಾಗಿ ಆರ್ಕಿಟೆಕ್ಚರ್ ಮಾಡಿ ಒಳ್ಳೆ ದೊಡ್ಡ ಕ್ಯಾಸೆಟ್ ಇರ್ತದೆ. ಶ್ರೀಕೃಷ್ಣ ಹೇಳ್ತಾರೆ ಹೋಗಿ ಅದನ್ನ ತೆಗಿ ಅಂತಾರೆ. ತೆಗೆದ್ರೆ ಒಳಗಡೆ ಇನ್ನೊಂದು ಇರ್ತದೆ. ಆ ಥರ ಕಂಪಾರ್ಟ್ಮೆಂಟ್ಸ್ ತೆಗೆದ್ರೆ ಕೊನೆಯಲ್ಲಿ ಚಿಕ್ಕದು ಎಷ್ಟು ಒಂದು ಕಂಪಾರ್ಟ್ಮೆಂಟ್ ಇದೆ, ತಗೊಂಡು ಬರ್ತಾರೆ. ಬಂದು ಓಪನ್ ಮಾಡಿದ್ರೆ ಅದ್ನಲ್ಲಿ ಪಾದ ಧೂಳಿ ಇರ್ತದೆ. ಶ್ರೀಕೃಷ್ಣ ಇದೇನಿದು ಅಂತ. ಆ ಪಾದ ಧೂಳಿ ನನಗೆ ಶಕ್ತಿ ಕೊಡೋದು. ಏನಿದು, ಯಾರಿದು? ಇದು ಬಂದು ನನ್ನ ಭಕ್ತರದು. ಶ್ರೀಕೃಷ್ಣ ಹೇಳ್ತಾರೆ ನನ್ನ ಭಕ್ತರಿಂದ ನಾನು ದಿನ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದು ಇದರಲ್ಲಿ ನಾನು ಸೇರಿಸ್ತೀನಿ, ಅದೇ ನನಗೆ ಶಕ್ತಿ ಕೊಡೋದು ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಸೀಕ್ರೆಟ್ ಆಫ್ ಶ್ರೀಕೃಷ್ಣ ಸ್ಟ್ರೆಂತ್.